ರಾಜ್ಯದಲ್ಲಿ ಮಳೆ ಕೈಕೊಟ್ಟ ಪರಿಣಾಮ ರೈತಾಪಿ ಕುಟುಂಬಗಳು ಹೊಟ್ಟೆಯ ಮೇಲೆ ತಣ್ಣೀರಿನ ಬಟ್ಟೆ ಹಾಕಿಕೊಳ್ಳುವ ಸ್ಥಿತಿ ಎದುರಾಗಿದೆ. ಮಳೆ ಇಲ್ಲದೆ ಬಿತ್ತನೆ ಆಗದೆ ಭೂಮಿ ಬರಡಾಗಿದ್ರೆ ಇತ್ತ ಮಳೆಯನ್ನ ನಂಬಿ ಬಿತ್ತನೆ ಮಾಡಿದಂತ ರೈತರು ಕೈ ಸುಟ್ಟುಕೊಂಡಿದ್ದಾರೆ. ಬರ ಘೋಷಣೆಗೆ ಸಿದ್ಧತೆ ನಡೆಸಿದ ಸರ್ಕಾರ. ರೈತರ ಬೆಳೆ ವಿಮೆ ನೀಡಲು ಸರ್ಕಾರದ ಚಿಂತನೆ. ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಮಳೆರಾಯ ಕೈಕೊಟ್ಟಿದ್ದಕ್ಕೆ ಅನ್ನದಾತರ ಬದುಕೆ ತತ್ತರಿಸಿ ಹೋಗಿದೆ. 31% ಮಳೆ ಕೊರತೆಯಿಂದಾಗಿ ರೈತರು ಬೆಳೆ ಬೆಳೆಯುವುದಕ್ಕೆ ಸಾಧ್ಯವಾಗ್ತಿಲ್ಲ. ಕೆಲ ರೈತರು ಧೈರ್ಯ ಮಾಡಿ ಬಿತ್ತನೆ ಮಾಡಿದ್ರು ವರುಣನ ಮುನಿಸಿನಿಂದಾಗಿ ಬಿತ್ತಿದ್ದ ಭೂಮಿ ಬರಡಾಗಿದೆ. ಇನ್ನು ಬರದ ಹೊಡೆತಕ್ಕೆ ಸಂಕಷ್ಟಕ್ಕೆ ಸಿಲುಕಿರುವ ಅನ್ನದಾತರಿಗೆ ನೆರವಾಗಲು ಸರ್ಕಾರ ಮುಂದಾಗಿದೆ. ರೈತರಿಗೆ ಪರಿಹಾರ ನೀಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಜೊತೆಗೆ ಬರ ಘೋಷಣೆ ಮಾಡಲು ವರದಿ ಸಿದ್ಧಪಡಿಸಿದೆ. ಈ ಮಧ್ಯೆ ಬೆಳೆ ಹಾನಿ ಆಗಿರುವ ಜಾಗದಲ್ಲಿ ಬೆಳೆ ವಿಮೆ ನೀಡಲು ಕೂಡ ನಿರ್ಧಾರ ಮಾಡಲಾಗಿದೆಯಂತೆ. ಬರದ ಪರಿಸ್ಥಿತಿ ರೈತರ ಮೇಲೆ ಬರೆ ಎಳೆದಿದ್ದು, ಇದೀಗ ಮಳೆ ಇಲ್ಲದೆ ಬೆಳೆ ನಾಶ ಹಾಗೂ ಬಿತ್ತನೆಯಾದ ಜಾಗಗಳನ್ನು ಗುರುತಿಸಿ ಬರ ಘೋಷಿಸಲು ಸರ್ಕಾರ ತಯಾರಿ ನಡೆಸಿದೆ. ಈಗಾಗಲೇ ಬೆಳೆ ನಾಶವಾಗಿರುವ ಹಾಗೂ ಭೂಮಿ ಬರಡಾಗಿರುವ 175 ತಾಲೂಕುಗಳಲ್ಲಿ ಕೃಷಿ ಇಲಾಖೆ ಪರಿಶೀಲನೆ ನಡೆಸಿದೆ. ರೈತರನ್ನ ಭೇಟಿಯಾಗಿ ಮಾಹಿತಿಯನ್ನ ಕಲೆ ಹಾಕಿ ಬರ ಘೋಷಣೆಗೆ ಬೇಕಾದ ವರದಿಯನ್ನ ಸಿದ್ಧಪಡಿಸಿದೆ. ಇನ್ನು ರಾಜ್ಯ ಸರ್ಕಾರದ ಅಂಗಳದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಶುರುವಾಗಿದ್ದು, ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ಕೇಂದ್ರ ಸರ್ಕಾರ ಬರ ಘೋಷಣೆ ಮಾಡುವಂತೆ ವರದಿ ಸಲ್ಲಿಸಬಹುದು ಎನ್ನಲಾಗಿದೆ. ಇದರ ಜೊತೆಗೆ ಬೆಳೆ ವಿಮೆಗಳು ರೈತರಿಗೆ ಸಿಗಲು ಬೇಕಾದ ತಯಾರಿ ಸರ್ಕಾರ ಮಾಡಿಕೊಂಡಿದೆ. ಜೂನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಬಂದಂತ ಕಾರಣದಿಂದ ಎಲ್ಲೆಲ್ಲಿ ಮುಸ್ಕಿನ ಜೋಳವನ್ನ ರೈತ ಬಾಂಧವರು ಹಾಕಿದ್ರು, ಜುಲೈನಲ್ಲಿ ಮಳೆ ಕೊರತೆ ಆದಂತ ಸನ್ನಿವೇಶದಲ್ಲಿ ಅವ್ರಿಗೆ ಏನಾಗಿದೆ, ಮುಸ್ಕಿನ ಜೋಳ ಸಂಪೂರ್ಣವಾಗಿ ಕೆಲವೊಂದು ಪ್ರದೇಶದಲ್ಲಿ ಒಣಗೋಗಿರ್ತಕ್ಕಂಥದ್ದು. ಮುಸ್ಕಿನ ಜೋಳ ಸ್ವಲ್ಪ ಸೂಕ್ಷ್ಮವಾದಂತ ಬೆಳೆ. ಆಕ್ಚುಲಿ ನೀರು ಜಾಸ್ತಿ ಆದ್ರೂ ತಡ್ಕೊಳ್ಳಲ್ಲ, ನೀರು ಕಡಿಮೆ ಆದ್ರೂ ಕೂಡ ತಡ್ಕೊಳ್ಳಲ್ಲ ಬೆಳೆ. ಆ ಬೆಳೆ ಈಗ ಆಲ್ರೆಡಿ ಒಣಗಿದೆ. ಸೊ ಎಲ್ಲಿ ಬೆಳೆ ನಷ್ಟ ಆಗಿದೆಯೋ ಅಂತ ಕಡೆ ಕರ್ನಾಟಕ ಸರ್ಕಾರ ಈಗ ಆಲ್ರೆಡಿ ಬರವನ್ನ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಪ್ರಗತಿಯನ್ನ ಸಾಧಿಸ್ತಾ ಇದೆ. ಬರವನ್ನ ಬಹುಶಃ ಈ ತಿಂಗಳ ಕೊನೆಯ ಹಂತದಲ್ಲಿ ಬರವನ್ನ ಡಿಕ್ಲೇರ್ ಮಾಡೋದಕ್ಕೆ ಪ್ರಪೋಸಲ್ ಅನ್ನ ಕೂಡ ಸಬ್ಮಿಟ್ ಮಾಡ್ತಾ ಇದ್ವಿ. ಸೊ ಬರವನ್ನ ಘೋಷಣೆ ಮಾಡುವುದರ ಮುಖಾಂತರ ಬರದ ಸನ್ನಿವೇಶದಲ್ಲಿ ಬೆಳೆ ನಷ್ಟ ಆದಂತ ರೈತ ಬಂದವರಿಗೆ ಸರ್ಕಾರದಿಂದ ಒಂದು ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಬಿತ್ತನೆ ಆಗದೆ ಇರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ಈ ಬೆಳೆಯ ವಿಮೆ ಅಂತ ಹೇಳ್ತೀವಿ, ಇನ್ಸೂರೆನ್ಸ್, ಕ್ರಾಪ್ ಇನ್ಸೂರೆನ್ಸ್ ಅಂತಕ್ಕಂಥದ್ದು ಏನಿದೆ, ಕ್ರಾಪ್ ಇನ್ಸೂರೆನ್ಸ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಸುವುದರ ಮುಖಾಂತರ ಈ ಬೆಳೆಯ ಅನಿಶ್ಚಿತತೆಯ ನಡುವೆ ರೈತರಿಗೆ ಒಂದಷ್ಟು ಆದಾಯವನ್ನ ತಂದುಕೊಡುವಂತ ಮೂಲವನ್ನ ಸೃಷ್ಟಿ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಮುನ್ನುಡಿಯನ್ನ ಇಟ್ಟಿದೆ. ಒಟ್ನಲ್ಲಿ ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಲಿದೆಯಂತೆ. ಇದರ ಜೊತೆ ಬೆಳೆ ವಿಮೆ ನೀಡುವ ಸಿದ್ಧತೆ ಮಾಡಿದ್ದು, ರೈತರ ಕೈಗೆ ಪರಿಹಾರ ಯಾವಾಗ ಸಿಗುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಿದೆ.